ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ರಾಷ್ಟ್ರಗಾನ ಕುರಿತು ಆದೇಶ, ಸಂವಿಧಾನದ ಭಾವವನ್ನು ಎತ್ತಿ ಹಿಡಿಯಲು ತಕ್ಷಣವೇ ಹಿಂತೆಗೆದುಕೊಳ್ಳಬೇಕು ಸಿಪಿಐಎಂ. ಶಾಸಕರಿಂದ ನಗರದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳ ನೈಜತೆಯ ಪರಿಶೀಲನೆ. ಜನರ ಸಾಹಿತ್ಯ ಉತ್ಸವದ ಮೇಲೆ ದಾಳಿ, ಪ್ರಜಾಪ್ರಭುತ್ವ ಹಕ್ಕುಗಳಿನ ಮೇಲೆ ದಾಳಿ, ಸಮುದಾಯ ಕರ್ನಾಟಕ. ಪಾಲಕರ ಕನಸನ್ನು ನನಸು ಮಾಡುವ ಮಕ್ಕಳೇ ಮುಂದಿನ ಭವಿಷ್ಯದ ಪ್ರಜೆಗಳು, ಕೆ ವಿರೂಪಾಕ್ಷಪ್ಪ. ಇಬ್ಬರ ಕಳ್ಳರ ಬಂಧನ, 3 ಪ್ರಕರಣಗಳ ಬಂಗಾರ, ಬೆಳ್ಳಿ, ಬೈಕ್ ಜಪ್ತಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಭಾರತ ಸರ್ಕಾರವು ರಾಷ್ಟ್ರಗೀತೆಗಿಂತ ರಾಷ್ಟ್ರಗಾನಕ್ಕೆ ಆದ್ಯತೆ ನೀಡುವಂತೆ ಆದೇಶ ಹೊರಡಿಸಿದೆ. ಇದು ಸಂವಿಧಾನದ ಭಾವವನ್ನು ಪ್ರತಿಬಿಂಬಿಸುವುದಿಲ್ಲ. ಈ ಆದೇಶವನ್ನು ತಕ್ಷಣವೇ ಹಿಂತೆಗೆದುಕೊಳ್ಳಬೇಕೆಂದು ಸಿಪಿಐಎಂ ಪಾಲಿಟ್ ಬ್ಯೂರೋ ಆಗ್ರಹಿಸಿದೆ. ಭಾರತದ ಸಂವಿಧಾನದ ವಿಧಿ 51A ಪ್ರಕಾರ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಸಮಗ್ರ ಚರ್ಚೆಯ ನಂತರ ಸಂವಿಧಾನ ಸಭೆಯು ರಾಷ್ಟ್ರಗಾನದ ಕುರಿತು ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ನೀಡಿದ ಹೇಳಿಕೆಯನ್ನು ಅಂಗೀಕರಿಸಿದೆ. ಅದರಲ್ಲಿ ಕೇವಲ 2 ಚರಣಗಳನ್ನು ಮಾತ್ರ ಹಾಡಲಾಗುವುದು ಎಂದು ನಿರ್ಧರಿಸಲಾಗಿತ್ತು. ಇತ್ತೀಚಿನ ಆದೇಶದ ಮೂಲಕ ಸರ್ಕಾರವು ಉಳಿದ 4 ಚರಣಗಳನ್ನು ಸೇರಿಸಲು ಯತ್ನಿಸುತ್ತಿದೆ. ಅವು ಭಾರತೀಯ ಗಣರಾಜ್ಯದ ಧರ್ಮ ನಿರಪೇಕ್ಷ ಸ್ವಭಾವಕ್ಕೆ ಹೊಂದಿಕೆಯಾಗುವುದಿಲ್ಲವೆಂದು ಸಂವಿಧಾನ ಸಭೆ ಅಭಿಪ್ರಾಯಪಟ್ಟಿತ್ತು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ದುರುದ್ದೇಶಗಳಿಂದ ರಾಷ್ಟ್ರಗಾನ ಮತ್ತು ರಾಷ್ಟ್ರಗೀತೆಯ ವಿಷಯದಲ್ಲಿ ಒಂದು ಅನಗತ್ಯ ವಿವಾದವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದೆ. ಇಂತಹ ಐತಿಹಾಸಿಕ ಸಾಂಸ್ಕೃತಿಕ ಚಿಹ್ನೆಗಳೊಂದಿಗೆ ಬಿಜೆಪಿ ಸರ್ಕಾರ ಆಟವಾಡಲು ಅವಕಾಶ ನೀಡಬಾರದು ಎಂದಿರುವ ಸಿಪಿಐಎಂ ಪಾಲಿಟ್ ಬ್ಯೂರೋ ಸರ್ಕಾರವು ಸಂವಿಧಾನದ ಭಾವವನ್ನು ಎತ್ತಿ ಹಿಡಿಯಲು ಈ ಆದೇಶವನ್ನು ತಕ್ಷಣವೇ ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದೆ. ನಗರದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳ ನೈಜತೆಯನ್ನು ಪರಿಶೀಲಿಸಿಗಾಗಿ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಇಂದು ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾಹಿತಿ ಪಡೆದರು. ಸಿಂಧನೂರು ನಗರದ ಪ್ರಮುಖ ರಸ್ತೆ, ವಾರ್ಡುಗಳ ಪ್ರಮುಖ ಸ್ಥಳಗಳಲ್ಲಿ ಹಾಗೂ ವೃತ್ತಗಳಲ್ಲಿ 140 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದು, ಇವುಗಳು ಹೊಸ ತಂತ್ರಜ್ಞಾನವುಳ್ಳ ಕ್ಯಾಮೆರಾಗಳಾಗಿವೆ. ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ವಾಹನಗಳ ಮೇಲೆ ನಿಗಾ ಇಡಲು ಮತ್ತು ಪ್ರಮುಖ ವಾರ್ಡ್ಗಳಲ್ಲಿ ಯಾವುದೇ ಅಪರಾಧ ಪ್ರಕರಣಗಳು ನಡೆಯದಂತೆ ನೋಡಿಕೊಳ್ಳಲು ಈ ಕ್ಯಾಮೆರಾ ನಿರಂತರವಾಗಿ ಆನ್ನಲ್ಲಿ ಇರಲಿರುವ ಮಾಹಿತಿಯನ್ನು ನಗರ ಠಾಣೆಯ ಭೇಟಿ ನೀಡಿದ ಶಾಸಕರಿಗೆ ಸಿಸಿ ಕ್ಯಾಮೆರಾಗಳು ಹೇಗೆ ಕೆಲಸ ನಿರ್ವಹಿಸುತ್ತೆ ಎಂಬುದನ್ನು ತೋರಿಸಲಾಯಿತು. ಎಲ್ಲವನ್ನೂ ಖುದ್ದಾಗಿ ವೀಕ್ಷಣೆ ಮಾಡಿದ ಶಾಸಕರು ಸಿಸಿ ಕ್ಯಾಮೆರಾ ನಿರಂತರವಾಗಿ ಕಾರ್ಯನಿರ್ವಹಿಸುವ ಹಾಗೆ ನೋಡಿಕೊಳ್ಳಬೇಕು. ಇನ್ನೂ ಅವಶ್ಯಕತೆ ಇದ್ದಲ್ಲಿ ಹೆಚ್ಚಿನ ಸಿಸಿ ಕ್ಯಾಮೆರಾ ಅಳವಡಿಸಿ ವಾಹನಗಳ ಚಲನವಲನ ಮತ್ತು ಅಪರಾಧ ಪ್ರಕರಣ ನಡೆದಂತೆ ನಿಗಾವಹಿಸಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಜಿ ಚಂದ್ರಶೇಖರ್, ಸಿಪಿಐ ವಿನಾಯಕ್ ಹಾಗೂ ಪೊಲೀಸ್ ಸಿಬ್ಬಂದಿ ಇದ್ದರು. ದೆಹಲಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಜನರ ಸಾಹಿತ್ಯ ಉತ್ಸವ ಸಮತಾ ಉತ್ಸವದಲ್ಲಿ ಪ್ರಮುಖ ಇತಿಹಾಸಕಾರ ಎಸ್ ಇರ್ಫಾನ್ ಹಬೀಬ್ ಅವರ ಮೇಲೆ ನಡೆದ ದಾಳಿಯನ್ನು ಸಮುದಾಯ ಕರ್ನಾಟಕ ತೀವ್ರವಾಗಿ ಖಂಡಿಸುತ್ತದೆ. ಈ ಕಾರ್ಯಕ್ರಮವನ್ನು ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಬಲಪಂಥೀಯ ಸಾಹಿತ್ಯ ಉತ್ಸವಕ್ಕೆ ಪ್ರಜಾಪ್ರಭುತ್ವ ಮತ್ತು ಪ್ರಗತಿಪರ ಪರ್ಯಾಯವಾಗಿ ಆಯೋಜಿಸಲಾಗಿದೆ. ಇದು ವಿಶ್ವವಿದ್ಯಾಲಯಗಳಲ್ಲಿ ತಾರತಮ್ಯ ಮತ್ತು ಸಾಂಸ್ಥಿಕ ಕಿರುಕುಳದ ವಿರುದ್ಧ ಬಲವಾದ ಯುಜಿಸಿ ನಿಯಮಗಳಿಗಾಗಿ ಮತ್ತು ರೋಹಿತ್ ಕಾಯ್ದೆ ಎಂದು ಕರೆಯಲ್ಪಡುವ ಕಾನೂನನ್ನು ಜಾರಿಗೆ ತರಲು ಬೇಡಿಕೆಗಳನ್ನು ಮುಂದಿಟ್ಟಿತ್ತು. ಕಾರ್ಯಕ್ರಮದ ಸಮಯದಲ್ಲಿ ಬಲಪಂಥೀಯ ಗುಂಡಾ ಅಂಶಗಳು ಕಾರ್ಯಕ್ರಮವನ್ನು ಅಡ್ಡಿಪಡಿಸಿದವು ಮತ್ತು ಪ್ರೊಫೆಸರ್ ಎಸ್ ಇರ್ಫಾನ್ ಹಬೀಬ್ ಅವರ ಮೇಲೆ ದೈಹಿಕವಾಗಿ ದಾಳಿ ಮಾಡಿದವು. ಈ ಕೃತ್ಯವು ಕೇವಲ ಹಿರಿಯ ಶೈಕ್ಷಣಿಕ ವ್ಯಕ್ತಿಯ ಮೇಲೆ ದಾಳಿಯಲ್ಲ, ಬದಲಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶೈಕ್ಷಣಿಕ ಸ್ವಾತಂತ್ರ್ಯ ಮತ್ತು ವಿಶ್ವವಿದ್ಯಾಲಯ ಆವರಣದಲ್ಲಿ ಪ್ರಜಾಪ್ರಭುತ್ವ ಹಕ್ಕುಗಳ ಮೇಲೆ ನೇರ ದಾಳಿಯಾಗಿದೆ. ಈ ದಾಳಿಗಳು ಇತಿಹಾಸದ ವೈಜ್ಞಾನಿಕ ಮತ್ತು ಪುರಾವೆ ಆಧಾರಿತ ತಿಳುವಳಿಕೆಯನ್ನು ಮೌನಗೊಳಿಸುವ ಗುರಿಯನ್ನು ಹೊಂದಿವೆ. ಇತಿಹಾಸದ ವಿರೂಪತೆಯ ಕುರಿತು ಪ್ರೊಫೆಸರ್ ಹಬೀಬ್ ಅವರು ಉಪನ್ಯಾಸವನ್ನು ಅಡ್ಡಿಪಡಿಸುವ ಪ್ರಯತ್ನವು RSS ಬಿಜೆಪಿಯ ವಿಶಾಲವಾದ ಕಾರ್ಯಸೂಚಿಯ ಭಾಗವಾಗಿದೆ. ಇದು ವಿಶ್ವವಿದ್ಯಾಲಯಗಳನ್ನು ವಿಮರ್ಶಾತ್ಮಕ ವಿಚಾರಣೆಯ ಸ್ಥಳಗಳಿಂದ ಸೈದ್ಧಾಂತಿಕ ಅನುಸರಣೆಯ ಕೇಂದ್ರವಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತದೆ. ನಾವು ಪ್ರೊಫೆಸರ್ ಹಬೀಬ್ ಅವರ ಧೈರ್ಯ, ಸಂಯಮ ಮತ್ತು ಬದ್ಧತೆಯನ್ನು ಶ್ಲಾಘಿಸುತ್ತೇವೆ. ದಾಳಿಯ ಹೊರತಾಗಿಯೂ ಅವರು ತಮ್ಮ ಉಪನ್ಯಾಸವನ್ನು ಮುಂದುವರಿಸಿದರು ಮತ್ತು ಉಪಸ್ಥಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ಈ ಘಟನೆಯ ಮತ್ತೊಂದು ಬೆದರಿಕೆ ಮತ್ತು ಹಿಂಸೆಯ ಮೂಲಕ ವಿಚಾರಗಳನ್ನು ನುಜ್ಜುಗುಜ್ಜಿಸಲು ಸಾಧ್ಯವಿಲ್ಲವೆಂದು ತೋರಿಸುತ್ತದೆ. ದಾಳಿಗೆ ಕಾರಣವಾದವರನ್ನು ತಕ್ಷಣ ಗುರುತಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಮುದಾಯ ಒತ್ತಾಯಿಸುತ್ತದೆ.
ವಿಶ್ವವಿದ್ಯಾಲಯದ ಆವರಣದಲ್ಲಿ ಪ್ರಜಾಪ್ರಭುತ್ವ ಕ್ರಮಗಳ ಸಂರಕ್ಷಣೆಯನ್ನು ಖಚಿತಪಡಿಸಬೇಕು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳ ಸ್ವಾತಂತ್ರ್ಯದ ಮೇಲೆ ಯಾವುದೇ ದಾಳಿಯನ್ನು ದೃಢವಾಗಿ ಎದುರಿಸಬೇಕು. ದೆಹಲಿ ವಿಶ್ವವಿದ್ಯಾಲಯವು ದೇಶದ ಎಲ್ಲ ವಿಶ್ವವಿದ್ಯಾಲಯಗಳಂತೆ ಚರ್ಚೆ ಮತ್ತು ಸಂವಾದ ಸ್ಥಳವಾಗಬೇಕು. ಹಿಂಸೆ ಮತ್ತು ಬೆದರಿಕೆ ರಂಗಗಳಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಭಯೋತ್ಪಾದಕ ಸಂಘಟನೆ ಒಗ್ಗೂಡಿ ಇಂತಹ ಕೋಮುವಾದಿ ಮತ್ತು ಫ್ಯಾಸಿಸ್ಟ್ ಪ್ರವೃತ್ತಿಗಳನ್ನು ವಿರೋಧಿಸಲು ಸಮುದಾಯ ಕರ್ನಾಟಕ ಕರೆ ನೀಡುತ್ತದೆ. डॉक्यूमेंटेड है, उसके बाद भी आप इन लोगों के नाम लेते हैं बिना उनको पढ़े. ओके, पानी पीकर तो ये सब तो चलता रहेगा. मतलब ये यही होना है. मतलब ये तो प्रॉब्लम भी है, इसी के बारे में बात सब कर रहे हैं. हाउ डिफिकल्ट टाइम्स आर. You can't even stand on the road. You can't even talk on the road. Forget about the campus. So people have problems even with that. So despite all this struggle has to continue, because this is what calls for more vigor in our fight and more strength in our fight. Because such things should not deter us from speaking, from struggling for our rights, for what is going on wrong in this country. So that all that we have to do, and in that context, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ವೇಗವಾಗಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಬೆಳೆಯುತ್ತಿರುವ ತಾಲೂಕು ಸಿಂಧನೂರಾಗಿದೆ. ಇದು ಒಳ್ಳೆಯ ಬೆಳವಣಿಗೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟವು ಕೂಡ ಸಿಗಬೇಕಾಗಿದೆ. ದೇವರ ವಿಶೇಷ ಎಂದರೆ ಜಗತ್ತಿನಲ್ಲಿ ಸಕಲ ಜೀವರಾಶಿಗಳಲ್ಲಿಯೇ ಅತಿ ಹೆಚ್ಚು ಬುದ್ಧಿವಂತಿಕೆ, ತಿಳುವಳಿಕೆ, ಜ್ಞಾನವನ್ನು ಈ ದೇವರು ಈ ಮನುಷ್ಯ ಜನ್ಮಕ್ಕೆ ಮಾತ್ರ ಕೊಟ್ಟಿದ್ದಾನೆ. ಇದನ್ನು ಅರಿತು ನಾವು ಸಮಾಜದಲ್ಲಿ ಬುದ್ಧಿವಂತರಾಗಬೇಕಾಗಿದೆ, ವಿದ್ಯಾವಂತರಾಗಬೇಕಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪನವರು ಹೇಳಿದರು. ನಗರದ ಆದಿತ್ಯ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯ ಸಿಂಧನೂರು ಅವರಿಂದ ದ್ವಿತೀಯ PUC ಹಾಗೂ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮವನ್ನು ನಗರದ ಟೌನ್ ಹಾಲ್ನಲ್ಲಿ ಜರುಗಿತು. ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಂಸದ ವಿರೂಪಾಕ್ಷಪ್ಪನವರು, ವಿದ್ಯಾರ್ಥಿಗಳು ಗಮನವಿಟ್ಟು ಪಾಠ ಕೇಳಬೇಕು. ಹಾಗೆ ಶಿಕ್ಷಕರು ಸಹ ಮಕ್ಕಳಿಗೆ ಅರ್ಥೈಸುವ ಹಾಗೆ ಪಾಠ ಮಾಡಬೇಕು. ಶಿಕ್ಷಣ ಸಂಸ್ಥೆಗಳು ಹೆಚ್ಚಾದರೆ ಸಾಲದು, ಉತ್ತಮ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಹುಟ್ಟುಹಾಕಬೇಕಿದೆ. ವಿದ್ಯಾರ್ಥಿಗಳು ಉತ್ತಮ ಗುರಿಗಳನ್ನು ಇಟ್ಟುಕೊಳ್ಳಬೇಕು, ಸಮಾಜ ಸೇವೆ ಜೊತೆಗೆ ತಮ್ಮ ಕುಟುಂಬವನ್ನು ಸಹ ಸಲಹಬೇಕು ಎಂಬ ನಿರ್ಧಾರ ಮಾಡಿಕೊಳ್ಳಬೇಕು. ಪಾಲಕರು ದೊಡ್ಡ ಕನಸುಗಳನ್ನು ಹೊತ್ತು ನಿಮ್ಮನ್ನು ಶಾಲಾ ಕಾಲೇಜುಗಳಿಗೆ ಕಳಿಸಿಕೊಡುತ್ತಿದ್ದಾರೆ. ನೀವು ಅವರ ಋಣವನ್ನು ತೀರಿಸುವ ಕೆಲಸ ಮಾಡಿದಾಗ ಕಲಿತ ವಿದ್ಯೆಗೆ ಗೌರವ ಕೊಟ್ಟಂತಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ದಿವ್ಯ ಸಾನ್ನಿಧ್ಯವನ್ನು ಸದಾನಂದ ಶಿವಶರಣರು ಸಿದ್ಧಾಶ್ರಮ ವೆಂಕಟಗಿರಿ ಕ್ಯಾಂಪ್ ವಹಿಸಿದ್ದರು. ಈ ವೇಳೆ ಸುರೇಶ್ ರೆಡ್ಡಿ ಅಧ್ಯಕ್ಷರು, ಆದಿತ್ಯ ಶಿಕ್ಷಣ ಸಂಸ್ಥೆ, ಶರಣಪ್ಪ ಹೊಸಳ್ಳಿ ಕನ್ನಡ ಉಪನ್ಯಾಸಕರು, ಡಾಕ್ಟರ್ ಮೇಘನಾ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು, ಬಸನಗೌಡ ಶರಣಪ್ಪ ಗೋಣಾಳ್ ಅಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತರ ಸಂಘ, ಚಂದ್ರಶೇಖರ್ ಯರ್ದ್ಯಾಳ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಪ್ರದೀಪ್ ರೆಡ್ಡಿ AVP ಸಂಚಾಲಕರು ಧಾರವಾಡ, ಅಡಿಯಮ್ಮ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಸಿಂಧನೂರು ಹಾಗೂ ಕಾಲೇಜಿನ ಪ್ರಾಚಾರ್ಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಿಂಧನೂರು ನಗರದಲ್ಲಿ ಶಿಕ್ಷಣ ಕ್ಷೇತ್ರ ಬಹಳ ವೇಗವಾಗಿ ಬೆಳೆಯುವಂತಹದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲೇಜುಗಳನ್ನು ಹೊಂದಿರತಕ್ಕಂಥ ತಾಲೂಕು ಯಾವುದಾದ್ರೂ ಇದ್ದರೆ ಅದು ಸಿಂಧನೂರು ತಾಲೂಕು. ಒಂದು ಕಾಲ ಇನ್ನು ಸಿಂಧನೂರು ಶಿಕ್ಷಣವನ್ನು ಬಹಳ ಹಿಂದುಳಿದಿರ್ತಕ್ಕಂಥ ಕಾಲ, ಅದು ಇವತ್ತು ಬಹಳ ವೇಗವಾಗಿ ಬೆಳೆಯುವಂಥ ಕಾಲದಲ್ಲಿ ನಾವು ನೀವೆಲ್ಲರೂ ಇದ್ದೇವೆ. ಹಾಗಾಗಿ ನಾವು ಶಿಕ್ಷಣವನ್ನು ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು, ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಅದು ಆಡಳಿತ ಮಂಡಳಿ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಶಿಕ್ಷಣ 4 ಅಕ್ಷರ ಕಲಿಸಿ ಸರ್ಟಿಫಿಕೇಟ್ ಕೊಟ್ಟು ಕಳಿಸುವಂಥದ್ದು ಆಗಬಾರ್ದು. ಬರೀ ಸರ್ಟಿಫಿಕೇಟ್ ಪಡೆಯಲಿಕ್ಕೆ ಮಾತ್ರ ನಾವು ಶಿಕ್ಷಣವನ್ನು ಪಡೆಯುವಂಥದ್ದು ಆಗಬಾರ್ದು ಅಂತ. ಆ ದೇವರ ವಿಶೇಷತೆ ಏನು ಅಂತಂದರೆ, ಸೃಷ್ಟಿ ನೇಮ ದೇವರ ವಿಶೇಷತೆ ವಿಶೇಷವಾಗಿ ಮನುಷ್ಯನಿಗೆ ವಿಶೇಷವಾದ ಜ್ಞಾನದ ಭಂಡಾರವನ್ನು ಇಟ್ಟು ಕಳಿಸಿರ್ತಕ್ಕಂಥದ್ದು. ಆ ಜ್ಞಾನ ಅನ್ನುವಂಥದ್ದು ಯಾವುದೂ ಪಕ್ಷಿ ಪ್ರಾಣಿಗಳಿಗೆ ಕೊಡಲ್ಲ ದೇವರು. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ತಿರುವಾಳ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನಗಳಾಗಿದ್ದು, ಬಂಗಾರ, ಬೆಳ್ಳಿ, ಮೋಟಾರ್ ಸೈಕಲ್ ಅನ್ನು ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಸಿಂಧನೂರು ಹಾಗೂ ತಿರುವಾಳ್ ಪೊಲೀಸ್ ಠಾಣೆಗಳ ಪ್ರತ್ಯೇಕ 3 ಕಳ್ಳತನ ಪ್ರಕರಣಗಳು ನಡೆದಿದ್ದು, ತಿರುವಾಳ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. SP ಅರುಣಾಂಗ್ಲುಗಿರಿ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಚಂದ್ರಶೇಖರ್ ನಾಯಕ್ ನೇತೃತ್ವದಲ್ಲಿ ಗ್ರಾಮೀಣ CPI ವಿನಾಯಕ್, ಗ್ರಾಮೀಣ PSI ಮೋಹನಶ್ ರಾಥೋಡ್, ಬಳಗಾನೂರು ಪೊಲೀಸ್ ಠಾಣೆ PSI ಯರಿಯಪ್ಪ, ತಿರುವಾಳ್ ಪೊಲೀಸ್ ಠಾಣೆಯ PSI ಸುಜಾತಾ ನಾಯಕ್, ಸಿಬ್ಬಂದಿಗಳಾದ ASI ದೌಲತ್ ಸಾಬ್,
ಪೇದೆ ಗೋಪಾಲ್, ಬಸವರಾಜ್, ಹಫೀಜುಲ್ಲಾ, ಅಂಬರೀಶ್ ಬಾಬು ಇವರ ಪ್ರತ್ಯೇಕ ತಂಡಗಳನ್ನು ನೇಮಕ ಮಾಡಿ ಕಳ್ಳರ ಪತ್ತೆಗೆ ಹುಡುಕಾಟ ನಡೆಸಲಾಗಿತ್ತು. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯ ಕಳ್ಳತನ ಫೆಬ್ರವರಿ 13ರಂದು ಜಿಲಾನಿ ತಂದೆ ರಾಜಾ ಸಾಬ್ ಜಾತ್ಗೇರ್ ದನಗಳ ಕೊಂಬು ಕೆತ್ತುವ ಕೆಲಸ ಮಾಡುವ ವಾರ್ಡ್ ನಂಬರ್ 10 ತುರ್ವಾಳ್ ಈತನನ್ನು ಹಿಡಿದು ವಿಚಾರಣೆ ನಡೆಸಿದಾಗ ಕಳ್ಳತನ ಮಾಡಿದ ಬಗ್ಗೆ ಒಪ್ಪಿಕೊಂಡಿದ್ದು, ಈತನಿಂದ 5 ಗ್ರಾಂ ಬಂಗಾರದ ನತ್ತಿನ ಸರ, 5 ಗ್ರಾಂ ಬಂಗಾರದ ಬೊಟ್ಟುಗಳು, ಕಳ್ಳತನ ಮಾಡಲು ಬಳಸಿದ ಮೋಟಾರ್ ಬೈಕ್ ಸೇರಿದಂತೆ ಒಟ್ಟು 1,50,000 ಬೆಲೆ ಬಾಳುವ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ತುರ್ವಾಳ್ ಪೊಲೀಸ್ ಠಾಣೆಯ ಕಳ್ಳತನ ಪ್ರಕರಣ ಸಂಬಂಧ ಶಿವರಾಜ್ ತಾಯಿ ಹನುಮಮ್ಮ, ಮಸ್ಕಿ ತಾಲೂಕಿನ ಸುಂಕನೂರು ಈತನನ್ನು ಹಿಡಿದು ತನಿಖೆ ಮಾಡಿದಾಗ 2 ತೊಲೆ ಬಂಗಾರದ ಆಭರಣ, 15 ತೊಲೆ ಬೆಳ್ಳಿಯ ಆಭರಣಗಳು ಸೇರಿ ಒಟ್ಟು 2,50,000 ಬೆಲೆ ಬಾಳುವ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡು ಈತನನ್ನು ಸಹ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 3 ಪ್ರಕರಣಗಳಲ್ಲಿ 4 ಲಕ್ಷ ಬೆಲೆ ಬಾಳುವ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡ ಪೊಲೀಸರ ತಂಡದ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದಿನಾಂಕ 16/2/26ರಂದು ತುರ್ವಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಹತ್ತಿಗುಡ್ಡ ಗ್ರಾಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಉತ್ಸವ ನಿಮಿತ್ತ 13/2/26ರಂದು 2 KSRP ಬೆಟಾಲಿಯನ್ ಹಾಗೂ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ತುರ್ವಾಳ್ ಪೊಲೀಸ್ ಠಾಣೆಯ ಸುಜಾತಾ ನಾಯಕ್ ಅವರ ನೇತೃತ್ವದಲ್ಲಿ ರೂಟ್ ಮಾರ್ಚ್ ಮಾಡಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಶ್ರೀ ವಿಶ್ವೇಶ್ವರ ಪಂಚಾಯತನ ಕ್ಷೇತ್ರ, ಗಾಂಧಿನಗರ, ತಾಲೂಕು ಸಿಂಧನೂರು. 17ನೇ ವರ್ಷದ ಮಹಾಶಿವರಾತ್ರಿ ಮಹೋತ್ಸವ ಸಮಾರಂಭ. ದಕ್ಷಿಣ ಭಾರತದಲ್ಲಿ ಎಲ್ಲಿಯೂ ಇಲ್ಲದೇ ಇರುವ ಲಕ್ಷಲಿಂಗ ಸ್ಫಟಿಕ ಮಹಾಗಿರಿ ಕ್ಷೇತ್ರ, ಗಾಂಧಿನಗರ. ಲಕ್ಷ ಲಿಂಗಗಳು, ಅಷ್ಟಭೈರವರು, ದಕ್ಷಿಣಾಮೂರ್ತಿ, ವೀರಭದ್ರ, ಅರ್ಧನಾರೀಶ್ವರ ಲಿಂಗಗಳ ಜೊತೆಗೆ ಸ್ಫಟಿಕ ಲಿಂಗ ಸಹಿತ 58 ದಿವ್ಯಶಕ್ತಿ ಯಂತ್ರಗಳಿಂದ ಪ್ರತಿಷ್ಠಾಪಿಸಲಾಗಿರುವ ದಿವ್ಯ ಕ್ಷೇತ್ರ. ದಿನಾಂಕ 14/2/2026ರಿಂದ 16/2/2026ರವರೆಗೆ ಮಹಾಶಿವರಾತ್ರಿ ಪರ್ವ ದಿನದ ಅಂಗವಾಗಿ ದಿನಾಂಕ 14/2/2026 ಶನಿವಾರ ಬೆಳಗ್ಗೆ 7:30ರಿಂದ ಅಷ್ಟೋತ್ತರ ಶತ ಕಳಸದಿಂದ ಗ್ರಾಮ ಪ್ರದಕ್ಷಿಣೆ. ದಿನಾಂಕ 15/2/2026 ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆಯವರೆಗೆ ಮಹಾಶಿವರಾತ್ರಿ ಪ್ರಯುಕ್ತ ಸ್ಫಟಿಕ ಲಿಂಗ ದರ್ಶನ. ಸಾಯಂಕಾಲ 7 ಗಂಟೆಗೆ ಶಿವಪಾರ್ವತಿ ಕಲ್ಯಾಣ. ದಿನಾಂಕ 16/2/2026 ರಾತ್ರಿ 7 ಗಂಟೆಗೆ ಗ್ರಾಮ ಮೆರವಣಿಗೆ ಜರುಗುವುದು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ವಿಶ್ವೇಶ್ವರ ಸೇವಾ ಸಮಿತಿ ಹಾಗೂ ಸಕಲ ಸದ್ಭಕ್ತರು, ಗಾಂಧಿನಗರ.